ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಾಗ ಅಗದಿ ಸಾಫ್ಟ್ ಆ್ಯಂಡ್ ಟೇಸ್ಟಿಯಾಗಿರೋ ತಾಲಿಪಟ್ಟಿ ರೆಸಿಪಿ ಯಾವ ಥರ ಮಾಡೋದು ಅಂತಂದು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಮೊದಲಿಗೆ ಬೇಕಾಗುವ ಸಾಮಗ್ರಿಗಳನ್ನು ನಾವು ಒಂದ್ಸರಿ ನೋಡ್ಕೊಂಬಿಡೋಣ. ಫಸ್ಟಿಗೆ ಏನೈತಪ್ಪ ಅಂತಂದ್ರೆ ನಾವು ಇದಕ್ಕೆ ಕಡಲೆ ಹಿಟ್ಟು ಯೂಸ್ ಮಾಡ್ತೀವಿ ರೀ. ಮತ್ತು ನೆಕ್ಸ್ಟು ಗೋಧಿ ಹಿಟ್ಟು, ಜೋಳದ ಹಿಟ್ಟು, ಅಕ್ಕಿ ಹಿಟ್ಟು ನಾವು ಹಾಕೋತಿದ್ವಿ. ಬಟ್ ಅಕ್ಕಿ ಹಿಟ್ಟಿಲ್ಲ ಅಂತಂದ್ರೆ ನಾನು ಅದನ್ನು ಬಿಟ್ಟಿನಿ. ಇವಾಗ ನೀವು ಇದ್ರೆ ಹಾಕೋಬೋದು. ನೆಕ್ಸ್ಟ್ ಕೊತ್ತಂಬರಿ, ಉಳ್ಳಾಗಡ್ಡಿ ನೋಡಿರಿ ಸಣ್ಣದಾಗಿ ಹೆಚ್ಚಿರೋ ಒಂದು 2 ಉಳ್ಳಾಗಡ್ಡಿ ಹೆಚ್ಕೊಂಡಿವಿ. ಮತ್ತು ಅಜ್ವಾನ ಬೇಕು ನೋಡಿರಿ. ಇದಕ್ಕೆ 2 ಟೇಬಲ್ ಸ್ಪೂನ್ ಅಥವಾ 1 ಟೇಬಲ್ ಸ್ಪೂನ್ ಸಾಕು. ಮತ್ತು ಉಪ್ಪು, ಇದು ಹಸಿಮೆಣ್ಸಿಕಾಯಿ ಚಟ್ನಿ ನೋಡಿರಿ. ಇದಕ್ಕೆ ಕೊತ್ತಂಬರಿ, ಜೀರಿಗೆ, ಮೆಣಸಿನ್ಕಾಯಿ ಎಲ್ಲನೂ ಹಾಕಿ ನಾವು ರುಬ್ಬಿ ಪೇಸ್ಟ್ ಮಾಡಿಟ್ಕೊಂಡಿವಿ. ಈ ಥರ ಹಾಕೋದ್ರಿಂದ ಟೇಸ್ಟ್ ಆಗ್ತದೆ. ಕೆಲವೊಬ್ಬರು ಮೆಣಸಿನ್ಕಾಯಿ ಇಷ್ಟಪಡಂಗಿಲ್ಲಲ್ರಿ, ಅದನ್ನು ಹಾಕೋದ್ರಿಂದ ಚಲೋ ಆಗ್ತದೆ. ತಾಲಿಪಟ್ಟಿ ಸಾಫ್ಟ್ ಆ್ಯಂಡ್ ಟೇಸ್ಟಿಯಾಗಿ ಬರೋಕೆ ಮೇನ್ ಐಟಮ್ ಇದೆ ನೋಡಿರಿ, ಆಲೂಗಡ್ಡೆ. 3 ರಿಂದ 4 ಆಲೂಗಡ್ಡಿನ ನಾವು ಸರಿಯಾಗಿ ತೊಳ್ಕೊಂಡು 5 ರಿಂದ 6 ವಿಸಿಲ್ ಕೂಗಿಸ್ಕೊಂಡು ಸೊಪ್ಪಿ ಸುಲಿಯೋದಕ್ಕೆ ಇಟ್ಕೊಂಡಿವಿ ನೋಡಿರಿ. ಇದನ್ನೇನಪ್ಪ ಅಂತಂದ್ರೆ ಇವಾಗ ಈ ಹಿಟ್ಟಿಗೆ ನಾವು ಮಿಕ್ಸ್ ಮಾಡ್ಕೋತೀವಿ. ಒಮ್ಮೆ ಆಲೂಗಡ್ಡೆ ಹಾಕಿ ತಾಲಿಪಟ್ಟಿ ಮಾಡಿರಿ, ಅಗದಿ ಟೇಸ್ಟಾಗಿ ಬರ್ತದೆ. ನೆಕ್ಸ್ಟು ನಾವು ಇವಾಗ ಆಲೂಗಡ್ಡೆ ಏನು ಕುದಿಸ್ಕೊಂಡು ಇಟ್ಕೊಂಡಿದ್ವಲ್ರಿ, ಅದನ್ನು ಪೂರ್ತಿ ಸ್ಮ್ಯಾಶ್ ಮಾಡಿ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊತೀವಿ ರೀ. ಅಂದ್ರೆ ಗಂಟು ಇರಬಾರ್ದು ನೋಡಿರಿ, ಅದಕ್ಕೆ ಪೂರ್ತಿ ಸ್ಮ್ಯಾಶ್ ಮಾಡ್ಕೊಳಕತ್ತೀವಿ. ಆ ಸ್ಮ್ಯಾಶ್ ಮಾಡಿರೋಂಥ ಆಲೂಗಡ್ಡೆ ಮತ್ತು ಎಲ್ಲ ಥರ ಹಿಟ್ಟು, ಕೊತ್ತಂಬರಿ, ಉಳ್ಳಾಗಡ್ಡಿ ಏನೈತಲ್ಲ ಒಮ್ಮೆ ಸರಿಯಾಗಿ ಮಿಕ್ಸ್ ಮಾಡ್ಕೊಳಕತ್ತೀವಿ ರೀ. ಇದಕ್ಕೆ ಏನೈತಪ್ಪ ಅಂದ್ರೆ ಇವಾಗ ಅಜ್ವಾನ ಹಾಕೊಳಕತ್ತೀವಿ ನೋಡಿರಿ. ಅಜ್ವಾನ, ಹಸಿಮೆಣ್ಸಿಕಾಯಿ ಚಟ್ನಿ ಮತ್ತು ಉಪ್ಪು ಮಿಕ್ಸ್ ಮಾಡ್ಕೊಳಕತ್ತೀವಿ. ಮೆಣಸಿನ್ಕಾಯಿ ಹಾಕೋದ್ರಿಂದ ಕೆಲವೊಬ್ರು ಇಷ್ಟಪಡಂಗಿಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ನಾವು ಹಸಿಮೆಣ್ಸಿಕಾಯಿ ಚಟ್ನಿನ ಯೂಸ್ ಮಾಡ್ತೀವಿ ರೀ ನಾವು. ಈಗ ಅದನ್ನು ಒಮ್ಮೆ ಸರಿಯಾಗಿ ಹಿಟ್ಟಿನ ಜೋಡಿ ಮಿಕ್ಸ್ ಮಾಡ್ಕೊಡ್ರಿ. ನೆಕ್ಸ್ಟ್ ಆಗಲೇ ನಾನು ನಿಮ್ಗೆ ಅರಿಶಿನ ಪುಡಿ ತೋರಿಸಿರ್ಲಿಲ್ಲ ರೀ. ಇವಾಗ 1 ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಮತ್ತು ಒಳ್ಳೆಣ್ಣೆನ ಸ್ವಲ್ಪ ಒಳ್ಳೆಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡಾಕತ್ತೀವಿ ನೋಡಿರಿ. ಇದನ್ನು ಒಮ್ಮೆ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಫಸ್ಟಿಗೆ ನಾವಿನ್ನೂ ನೀರು ಹಾಕಿಲ್ಲ ರೀ. ಫಸ್ಟಿಗೆ ಇದನ್ನು ಮಿಕ್ಸ್ ಮಾಡ್ಕೊಂಡ ನಂತರ ನಾವೇನೈತಿ ನೆಕ್ಸ್ಟ್ ನೀರು ಹಾಕೋತೀವಿ ನೋಡಿರಿ. ನೀರು ಇಕ್ದಮ್ಮ ಒಮ್ಮೆಲೆ ಹಾಕೋಬೇಡ್ರಿ. ನಿಮ್ಗೆ ಎಷ್ಟು ಬೇಕು ಅಷ್ಟಷ್ಟು ಸ್ವಲ್ಪ ಹಾಕ್ಕೊಂಡು ನಾದ್ಕೋರಿ. ಇಲ್ಲಾಂದ್ರೆ ಅಳಕಾಗೋ ಚಾನ್ಸಸ್ ಇರ್ತದೆ. ಸ್ವಲ್ಪ ಹಾಕ್ಕೊಂಡು ನಾದ್ಕೋರಿ. ನಿಮ್ಗೆ ಗೊತ್ತಾಗ್ತದೆ ನಾದು ಮುಂದೆ ಯಾವ ಥರ ಹಾಕ್ಬೇಕಂತಂದ್ರೆ ಪೂರ್ತಿಯಾಗಿ ಅಳುಕು ಇರಬಾರ್ದು, ಹಿಟ್ಟು ಈಚೆ ಗಟ್ಟಿನೂ ಆಗಿರಬಾರ್ದು, ಒಂದು ಮೀಡಿಯಮ್ ಇರ್ಬೇಕು ರೀ. ಇವಾಗ ನೋಡಿರಿ ಹಿಟ್ಟು ಕಂಪ್ಲೀಟಾಗಿ ರೆಡಿ ಆಗೈತೆ. ಇದನ್ನ ಏನೈತಿ ಅಂದ್ರೆ 10 ರಿಂದ 15 ನಿಮಿಷ ಸ್ವಲ್ಪ ನೆನೆಯಕ್ಕೆ ಬಿಡೋಣ್ರಿ. ಆಮೇಲೆ ಏನೈತಿ ನಾವು ತಾಲಿಪಟ್ಟಿ ಮಾಡೋಣಂತ. ಇವಾಗ ಏನೈತೆ ಹಿಟ್ಟು ಕಂಪ್ಲೀಟಾಗಿ ನೆನೆದತ್ರಿ. ಬರ್ಷನ್ ಮ್ಯಾಗ ಹಂಚಿಟ್ಕ್ಯಾಟ ನೋಡಿರಿ ಒಲೆ ಹಚ್ಚೀವಿ. ಇವಾಗ ತಾಲಿಪಟ್ಟಿ ಮಾಡೋಣ ಬರ್ರಿ. ಇವಾಗ ನೋಡಿರಿ ನಾವು ಆಶೀರ್ವಾದ ಗೋಧಿ ಹಿಟ್ಟಿನ ಪ್ಯಾಕೆಟ್ ಇದೇನು ಕವರ್ ಬಂದಿರ್ತದಲ್ರಿ, ಅದ ಪ್ಲಾಸ್ಟಿಕ್ ಹಾಳೆ ನಾವು ಯೂಸ್ ಮಾಡ್ಕೊಂಡು ತಾಲಿಪಟ್ಟಿ ಮಾಡಾಕತ್ತೀವಿ ರೀ. ಈ ಥರ ಪ್ಲಾಸ್ಟಿಕ್ ಹಾಳ್ಯಾಗೂ ಮಾಡ್ತಾರೆ, ಇಲ್ಲ ಅರಬ್ಯಾಗೂ ಮಾಡ್ತಾರೆ. ಯಾವ ಥರ ಮಾಡಿದ್ರು ತಾಲಿಪಟ್ಟಿ ಬರ್ತದೆ ರೀ. ನೆಕ್ಸ್ಟ್ ಏನೈತಂದ್ರೆ ಇದಕ್ಕೆ ಒಳ್ಳೆಣ್ಣೆ ತೊಗೊಂಡಿವಿ ನೋಡಿರಿ. ಅಂದ್ರೆ ತಾಲಿಪಟ್ಟಿಗೆ ಹಚ್ಚಾಕ ಮತ್ತು ಈ ಕವರಿಗೆ ಸ್ವಲ್ಪ ಹಚ್ಚಾಕ ಅಂತಂದು ಒಳ್ಳೆಣ್ಣೆ ತೊಗೊಂಡಿವಿ ನೋಡಿರಿ. ಈ ಒಳ್ಳೆಣ್ಣೆ ಸ್ವಲ್ಪ ಕವರಿಗೆ ಹಚ್ಚಿವಿ ನೋಡಿರಿ. ಇವಾಗ ನಾವು ತಾಲಿಪಟ್ಟಿ ಮಾಡೋಣ ಬರ್ರಿ. ನೋಡಿರಿ ಇವಾಗ ತಾಲಿಪಟ್ಟಿ ಒಂದು ಉಳ್ಳಿ ತಾಲಿಪಟ್ಟಿ ತೊಗೊಂಡು ಯಾವ ಥರ ಮಾಡ್ತಾರಂತ ನೋಡಿರಿ. ಈ ಥರ ಕೈಲೇ ಒತ್ಕೋತ ಹೋಗ್ಬೇಕ್ರಿ. ಈ ಥರ ಒತ್ಕೋತ ಅದನ್ನು ದೊಡ್ಡದು ಮಾಡ್ಕೋತ ಹೋಗ್ಬೇಕು ನೋಡಿರಿ. ಈ ಥರ ಅಂಗೈಲೇ ಒತ್ಕೋಬೇಕು. ಸೆಂಟ್ರಕ್ಕೆ ಒಂದು ಹೋಲ್ ಹಾಕ್ಬೇಕ್ರಿ. ಅದಕ್ಕಂದ್ರೆ ಅದ್ರೊಳಗೆ ಎಣ್ಣೆ ಹಾಕ್ತೀವಿ ರೀ ನಾವು. ಹಾಗಾಗಿ ಅಂದ್ರೆ ಚಲೋ ತಂಗ ಬರ್ತಾವ್ರಿ ತಾಲಿಪಟ್ಟಿ ಅಂತಂದು. ಇವಾಗ ನೋಡಿರಿ ಹಂಚ್ ಮ್ಯಾಗ ತಾಲಿಪಟ್ಟಿ ಹಾಕೀವಿ. ಈ ಕಡೆ ತಾಲಿಪಟ್ಟಿ ಬೇಯ್ತಿರ್ತೈತೆ ರೀ. ನೆಕ್ಸ್ಟ್ ಅದು ಬೇಯೋದ್ರಾಗ ಇನ್ನೂ ಒಂದು ತಾಲಿಪಟ್ಟಿನ ನಾವು ರೆಡಿ ಮಾಡ್ಕೊಂಬಿಡೋಣ ಬರ್ರಿ. ಅಂದರೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತಂದು. ಇವಾಗ ನೋಡಿರಿ ಆ ತಾಲಿಪಟ್ಟಿಗೆ ಏನೈತಿ ಸ್ವಲ್ಪ ಒಳ್ಳೆಣ್ಣೆ ಹಾಕೊಂಡು ಒಳ್ಳೆಣ್ಣೆ ಹಾಕ್ಯಾಟ ನೆಕ್ಸ್ಟ್ ಈ ಕಡೆ ಇನ್ನೊಂದು ತಾಲಿಪಟ್ಟಿ ರೆಡಿ ಮಾಡ್ಕೊಂಬಿಡೋಣ ಬರ್ರಿ. ಈಗ ಯಾವ ಥರ ಮಾಡತ್ತಾರ ನೋಡಿರಿ ತಾಲಿಪಟ್ಟಿ, ಇದೇ ಥರನ ಪ್ರೆಸ್ ಮಾಡ್ಕೋತ ಒತ್ಕೋತ ಹೋಗ್ಬೇಕು ನೋಡಿರಿ. ಈ ಥರ ಮಾಡೋದ್ರಿಂದ ದೊಡ್ಡದಾಗ್ತದೆ ನೋಡಿರಿ. ಆಲ್ಮೋಸ್ಟ್ ನಮ್ಮ ತಾಲಿಪಟ್ಟಿ ಬೆಂದದ ನೋಡಿರಿ. ಇವಾಗ ಇದನ್ನು ಹೊಳಿಸಿ ಹಾಕ್ತಾರೆ ನೋಡಿರಿ. ಅಂದ್ರೆ ಒಂದು ಸೈಡಿಗೆ ಕಂಪ್ಲೀಟಾಗಿ ಬೆಂದೈತ್ರಿ, ಇನ್ನೊಂದು ಸೈಡ್ ಬೇಯಿಸ್ಬೇಕು. ಇದನ್ನು ಬೇಯಿಸಿದ್ರಾಗ ಅಲ್ಲಿ ಇನ್ನೊಂದು ತಾಲಿಪಟ್ಟಿ ಕೂಡ ರೆಡಿ ಆಗಿಬಿಟ್ಟೈತಿ. ಇವಾಗ ನೋಡಿರಿ ಈ ತಾಲಿಪಟ್ಟಿ ಸಂಪೂರ್ಣವಾಗಿ ಬೇಯ್ಸ್ಯಾರ್ರಿ, ಬೆಂದದ. ಇವಾಗ ಏನದ ಇನ್ನೊಂದು ತಾಲಿಪಟ್ಟಿ ಮಾಡಿದ್ವಲ್ಲ ಅದು ಕೂಡ ಹಂಚಿನಾಗ ಹಾಕ್ತಾರೆ ನೋಡಿರಿ. ನಮ್ಮ ಇನ್ನೊಂದು ತಾಲಿಪಟ್ಟಿ ಹಂಚಿನಾಗ ಹಾಕಿದ್ರು ನೋಡಿರಿ. ಇದೇ ಥರ ಪ್ರೊಸೆಸ್ನ ನೀವು ಕಂಟಿನ್ಯೂ ಆಗಿ ಮಾಡಿಕೊಂಡು ತಾಲಿಪಟ್ಟಿನ ಮಾಡಬೇಕಾಗತ್ತೆ ರೀ.
ತಾಲಿಪಟ್ಟಿ ಯಾವಾಗಲೂ ಎಲ್ಲರ ಮನ್ಯಾಗೂ ಮಾಡೇ ಮಾಡ್ತಾರೆ. ಬಟ್ ಆಲೂಗಡ್ಡೆ ಹಾಕಿ ಯಾರೆಲ್ಲ ಮಾಡಿಲ್ಲ ಒಮ್ಮೆ ಟ್ರೈ ಮಾಡಿ ನೋಡಿರಿ, ಭಾರಿ ಮಸ್ತ್ ಬರ್ತಾವೆ ನೋಡಿರಿ. ನಮ್ಮ 2 ತಾಲಿಪಟ್ಟಿ ರೆಡಿ ಆಗ್ಯಾವ, 3ನೇ ತಾಲಿಪಟ್ಟಿನೂ ಕೂಡ ರೆಡಿ ಆಯ್ತು. ಹಿಂಗೆ ತಾಲಿಪಟ್ಟಿ ಬಿಷೋ ರೆಡಿ ಆಗಕತ್ತಾವ್ರಿ. ಇದೇ ಥರ ಪ್ರೊಸೆಸ್ನ ನೀವು ಕಂಟಿನ್ಯೂ ಆಗಿ ಮಾಡಿರಿ. ಮತ್ತು ಯಾರೆಲ್ಲ ನಮ್ಮ ಚಾನಲ್ನ ಹಂಗೆ ನೋಡಾತ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಲೈಕ್ ಶೇರ್ ಕಮೆಂಟ್ ಮಾಡೋದು ಮಾತ್ರ ಮರ್ಯಾಕೆ ಹೋಗಬೇಡ್ರಿ. ನೋಡಿರಿ ಬಿಸಿ ತಾಲಿಪಟ್ಟಿ ಜೋಡಿ ಕೆಂಪು ಚಟ್ನಿ. ನಿಮ್ಗೆ ಕೆಂಪು ಚಟ್ನಿ ಬೇಕಂದ್ರೆ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ನಾವು ಕೆಂಪು ಚಟ್ನಿ ಮಾಡಿ ಹಾಕಕ್ಕೆ ಟ್ರೈ ಮಾಡ್ತೀವಿ ರೀ. ಥ್ಯಾಂಕ್ ಯು.